ಅವರೇನೋ ಮಾತಾಡಿದ್ದಾರೆ. ಅವಿರಲಿ, ನಾವು ರಾಜಕೀಯ ಸ್ಪರ್ಧೆಯೊಳಗೆ ಒಬ್ರಿಗೊಬ್ರು ಆರೋಪ ಮಾಡೋದು, ಪ್ರತ್ಯಾರೋಪ ಮಾಡೋದು ಇದ್ದೇ ಇರ್ತದೆ. ಅವ್ರು ಒಂದಾದ್ರು ಅಂತ ಇದ್ದೇ ಇರ್ತದೆ. ಮತ್ತು ಇನ್ನೊಂದು ಮಾತನ್ನು ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಲ್ಲರಿ, ನಾವು ಇವತ್ತು ಘೋಷಣೆ ಮಾಡೀವಿ, ನಾವು ಲಿಂಗಾಯತ್ ವಿರೋಧಿಗಳಲ್ಲ, ನಾವು ಲಿಂಗಾಯತರನ್ನ ಅಧ್ಯಕ್ಷರನ್ನ ಮಾಡ್ತೀವಿ, ಈವನ್ ಉಪಾಧ್ಯಕ್ಷರನ್ನ ಮಾಡ್ತೀವಿ ಮಾತನ್ನು ಮತ್ತೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ಇರಲಿ, ಯಾರು ಮಾಡ್ತಾರೆ ಮಾಡಲಿ, ಅವ್ರಿಗೆ ಬಿಟ್ಟಂಥದ್ದು, ಅವ್ರು ಬಳಕೆ ಬಿಟ್ಟಂಥ ವಿಷಯ. ಬಟ್ ಈಗ ಮಾತ್ರ 2 ಫ್ರಂಟ್ ಇದ್ದಿದ್ದು 3 ಫ್ರಂಟ್ ಆಗುವ ಸಾಧ್ಯತೆ ಇಲ್ಲಪ್ಪ ಅಂದರೆ ಕತ್ತಿಯವ್ರ ಜೊತೆಗೆ ನಮ್ಮ ಲಕ್ಷ್ಮಣ ಸವದಿಯವ್ರ ಷೇರು ಹೆಚ್ಚುಗಳು ಗ್ಯಾರಂಟಿ ಅಂತ ಅನಿಸ್ಲಾಗತ್ತದ ರೀ. ಯಾಕಪ್ಪ ಅಂತಂದ್ರೆ ಈಗ ಇದಕ್ಕೆ ಕಾವು ಬಂದಂಗೆ ಆಯ್ತು ರೀ ಒಂದು ಇದಕ್ಕೆ ಸ್ಪರ್ಧೆಗೆ. ಇಲ್ಲಿವ್ರಿಗೆ ಏನಾಗಿತ್ತಪ್ಪ ಅಂದ್ರೆ ಒಂದು ಸೈಡೆಡ್ ಆದಂಗೆ ಆಗಿತ್ತು. ಹೀಗಾಗಿ ಇವತ್ತು ಲಕ್ಷ್ಮಣ ಸವದಿಯವ್ರ ಮುಂದಿನ ಹೆಜ್ಜೆ ಏನು ಇಡ್ತಾರೆ ಅನ್ನುವಂಥದ್ದು ಭಾಳ ಮುಖ್ಯ ಅದ. ಅದ್ರ ಜೊತೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಅವರಿಂದ DK ಶಿ ಅವರಿದ್ದಾರೆ. ಇಲ್ಲಿ ಭಾಳ ಗೋಜಲ್ ಅದ ರೀ. ನೋಡೋದು ಒಂದು ಬೆಳಗಾವಿ ಬಿಟ್ಟರೆ ಜಿಲ್ಲಾದ್ದು ಅಂತ ಅನ್ಬೋದು ನಾವು. ಆದ್ರೆ ರಾಜ್ಯ ರಾಜಕೀಯದ ಮೇಲೆ ನಿಶ್ಚಿತವಾಗಿ ಪ್ರಭಾವ ಮಾಡುವಂಥದ್ದು ಅದ. ಯಾಕಂದರೆ ಈಗಾಗಲೇ ಒಂದಿಷ್ಟು ಆರೋಪಗಳು ಇದ್ದಾವೆ. ನಮ್ಮ ಈ ಲಕ್ಷ್ಮಣ ಸವದಿಯವರಿಗೆ ಮಿನಿಸ್ಟರ್ಶಿಪ್ ತಪ್ಪಿಸೋಲಿ ನಮ್ಮ ಸತೀಶ್ ಅವ್ರ ಕಾರಣೀಕರ್ತರು ಅಂತ ಕೆಲವೊಂದು ಆರೋಪ ಮಾಡ್ತಾ ಇರ್ತಾರೆ. ನಮ್ಮ ಅತಿನಿ ಶಾಸಕರಾದಂಥ ನಮ್ಮ ಲಕ್ಷ್ಮಣ ಸವದಿಯವರ ಬೆಂಬಲಿಗರು. ಅದು ಸುಳ್ಳಂತೂ ಅಲ್ಲ. ಹೀಗಿದ್ದಾಗ ಅವ್ರು ಹೆಂಗೆ ಹೊಂದಾಣಿಕೆ ಆಗ್ತಾರೆ. ಆದರೂ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳ್ತಾ ಇದ್ದರು, ಅದು ಈಗೇನೋ ಈಗಿನ ಡೆವಲಪ್ಮೆಂಟ್ ನೋಡಿದರೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಇವರು ಪಕ್ಷೇತರಾಗಿ ಮಾಡ್ತಾರೆ. ಪಕ್ಷೇತರಂತೆ ನಿಶ್ಚಿತವಾಗಿಯೂ ಆಗೋದು ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ ಒಬ್ರಿಗೊಬ್ಬರು ಇಲ್ಲಿ ಸಮೀಪದಲ್ಲಿ ಸಂಬಂಧದಲ್ಲಿರೋದ್ರಿಂದಾಗೆ